ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ಹೊಸೂರು ಕಳ್ಳಳ್ಳಿಗೆ ಈಗ ನಮ್ಮ ಬೆಳೆ ವಾಲಿ ಟೊಮೊಟೊ ಆಗಮಿಸಿದ್ದೇವೆ. ನಮ್ಮ ಪ್ರಿಯ ರೈತ ಬಾಂಧವರು ನಮ್ಮ ವೆಲ್ಕಮ್ ಕಂಪ್ನಿ ವಾಲಿ ಟೊಮೊಟೊವನ್ನು ಉತ್ತಮವಾಗಿ ಬೆಳೆದಿದ್ದೀರಾ. ನಮಸ್ಕಾರ ಅಣ್ಣ, ಯಾವ ಕಂಪ್ನಿ ಯಾವ ತಳಿ ಬೆಳೆದಿದೆ ಸರ್? ವೆಲ್ಕಮ್ ಕಂಪ್ನಿಗೆ ವಾಲಿ ಟೊಮೊಟೊ ಬೆಳೆದಿದ್ದೀವಿ. ಅದರಲ್ಲಿ ನಾವು ಹೇಳ್ಬೇಕಂದ್ರೆ ನಾವು ಈ ರೀತಿ ಬೆಳೆ ಬರ್ತದೆ ಅಂತ ನಾವು ಅನಿಸಿಕೆಲ್ಲ. ನಾವು ಸುಮಾರು ವರ್ಷ ಬೆಳೆದಿದ್ದೀವಿ, ಆದರೆ ಈ ರೀತಿ ನಾವು ಬೆಳೆ ಬರ್ತದೆ ಅಂತ ನಾವು ಅನ್ಸ್ಕೊಂಡಿದ್ದಿಲ್ಲ. ಈಗ ಸ್ಯಾಂಪಲ್ ಕಟಿಂಗ್ ಮಾಡಿದ್ರಲ್ಲ ಅಣ್ಣ, ಈಗ ಮಾರ್ಕೆಟ್ ಹೋಗಿದ್ದೀರಾ, ಅಲ್ಲಿ ಹೇಗೆ ಬಂತ ಸರ್? ಮಾರ್ಕೆಟು ಚೆನ್ನಾಗಿ ಓದ್ತಗಣ ಒಂದೇ ಒಂದು ಅಣ್ಣ ಎತ್ತಿಸಿಲ್ಲ, ಹಂಗೆ ಸುರ್ಕೊಂಡು ಫಸ್ಟ್ ಅವ್ರು ನಮ್ಮ ಎಲ್ಲರಿಗಿಂತ 10 ರೂಪಾಯಿ ಜಾಸ್ತಿ ಕೊಟ್ಟು ಟಾಪ್ ರೇಟ್ ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ವೆಲ್ಕಮ್ ಕಂಪ್ನಿ ನಮ್ಮ ಮನೆ ಕುಳ್ಕೊಂಡು ಸಾಹೇಬರು ಬಂದಿದ್ದಾರೆ. ಸರ್, ನೀವು ನಮ್ಮ ಸರ್, ಒಟ್ಟಾರೆಯಾಗಿ ಒಂದು ಮಾತು ಹೇಳ್ತೀನಿ, ಇಲ್ಲಿ ಎಲ್ಲ ಬಂದಂತ ರೈತರಿಗೆ ನೀವು ಏನು ಹೇಳ್ತೀರಿ? ಸರ್, ಎಲ್ಲಾ ಕಂಪ್ನಿ ನಮ್ಗೆ ಇದು ಮಾಡ್ಕೊಂಡು ಹೋದ್ರೆ ನಮ್ಮ ಈ ಹಣ್ಣು ಎಲ್ಲಾ ವೆರೈಟಿಗಳು ಪಾರ್ಸರ್ಗಾಗಲಿ ಮತ್ತೆ ಇನ್ನೊಂದಕ್ಕಾಗಲಿ ಎಲ್ಲ ಒಳ್ಳೆ ಇದಾಗೈತೆ ಸರ್. ಎಲ್ಲ ಕಾಯಿ ಗಟ್ಟಿ ಚೆನ್ನಾಗಿದೆ, ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆ, ಮಾರ್ಕೆಟ್ ಚೆನ್ನಾಗೈತೆ ಸರ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದನ್ನ ರೈತರು ಹೆಚ್ಚಾಗಿ ಬೆಳೆದು ಲಾಭವನ್ನು ತಗೊಳ್ಳಿ ಅಂತಂದು ನಿಮ್ಮ ಅನಿಸಿಕೆ. ಹಾಗೆ ನಮ್ಮ ವೆಲ್ಕಮ್ ಕಂಪ್ನಿಯ ನಮ್ಮ CEO ಆಫೀಸರ್ ಆದ ನಮ್ಮ ಸಾಹೇಬರು ಸರ್, ನೀವು ನಮ್ಮ ಮೈಸೂರಿಗೆ ಆಗಮಿಸಿದ್ದೀರಾ. ನಮ್ಮ ಇದೊಂದು ಸುದ್ದಿನ ಸರ್, ಈಗ ನೀವು ನಮ್ಮ ವೆಲ್ಕಮ್ ಕಂಪ್ನಿ ವಾಲಿ ಟೊಮೊಟೊ ನೋಡ್ತಾ ಇದ್ದೀರಾ, ಇದು ಅಭಿಪ್ರಾಯ ಏನು ಹೇಳ್ತೀರಾ ಸರ್? ಈಗ ಯಾರದೇ ಆಗಲಿ ಅವ್ರ ನಿಮ್ಮ ಮಗು ಹೆಂಗೆ ಇದೆ ಅಂತಂದ್ರೆ ಅದು ಚೆನ್ನಾಗಿದೆ ಅಂತ ಅಂತಾನೆ. ಸೊ ತೀರ್ಮಾನ ಮಾಡ್ಬೇಕಾಗಿದ್ದು ರೈತರೆಲ್ಲ ಇದ್ರ ಬಗ್ಗೆ ಈಗ ಅರ್ಧ ಗಂಟೆ ನಾವೆಲ್ಲ ಮಾತಾಡಿ ತಳಿ ಬಗ್ಗೆ ಎಲ್ಲ ಇದು ದಿನ ನೋಡ್ತಿರ್ತಾರೆ. ಯಾವುದೋ ಹೊಸ ತಳಿ ಹಾಕಿದರೆ ಕೃಷ್ಣೇಗೌಡ ಅಂತೇಳಿ. ಈ ತಳಿದು ಮತ್ತೆ ಹೇಳ್ತಾ ಇದ್ದೀನಿ, ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ, ಗುಣಲಕ್ಷಣ ಏನಂತಂದರೆ ಅಧಿಕ ಇಳುವರಿ ಬರುತ್ತೆ. ಕಾಯಿ ಲಾಸ್ಟ್ವರೆಗೂ ಕೊನೆವರೆಗೂ ಕಾಯಿ ಸಣ್ಣದಾಗೋದಿಲ್ಲ, ಗಟ್ಟಿ ಚೆನ್ನಾಗಿದೆ, ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ರೈತರಿಗೆ ಇಳುವರಿ ಗಟ್ಟಿ ಇರೋದ್ರಿಂದ ಒಳ್ಳೆ ಮಾರ್ಕೆಟಲ್ಲಿ ರೇಟ್ ಸಿಗೋದ್ರಿಂದ ಒಳ್ಳೆ ಲಾಭ ಆಗುತ್ತೆ. ಎಲ್ಲ ರೈತ ಬಾಂಧವರು ವೆಲ್ಕಮ್ ಕಂಪ್ನಿ ವಾಲಿ ಬೆಳೆದು ಲಾಭ ಗಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ಕೊನೆಯದಾಗಿ ನಮ್ಮ ಪ್ರಿಯ ರೈತ ಬಾಂಧವರು, ನೀವೆಲ್ಲ ವಾಲಿ ಟೊಮೊಟೊ ನೋಡ್ತಾ ಇದ್ದೀರಲ್ಲ, ನಿಮ್ಮ ಅಭಿಪ್ರಾಯ ಕೊನೆಯದಾಗಿ ಹೇಗಿದೆ? ಹಣ್ಣು ಹೇಗಿದೆ? ಗಟ್ಟಿ ಇದೆಯಾ? ಕಲರ್ ಶೈನಿಂಗ್ ಇದೆಯಾ? ಈಗ ಒಟ್ಟಾಗಿ ನಿಮ್ಮ ಉತ್ತಮವಾಗಿ ಬೆಳೆ ಬೆಳೆದು ಉತ್ತಮವಾಗಿ ಲಾಭ ಮಾಡ್ಬೋದು ಅನ್ನೋ ಅಭಿಪ್ರಾಯನಾ? ಧನ್ಯವಾದ.